ನಮಸ್ಕಾರ ವೀಕ್ಷಕರೇ, ಟಿ ಡಿ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾವು ಲಿಕ್ವಿಡ್ ಬೀಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಲಿಕ್ವಿಡ್ ಬೀಸ್ ಅಂತ ಹೇಳಿದರೆ ಇದು ಒಂದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಲಿಕ್ವಿಡ್ ಬೀಸ್ ಅನ್ನೋದು ಒಂದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇದನ್ನು ನೀವು ಬೇರೆ ಯಾವುದೇ ರೀತಿ ಶೇರ್ಸನ್ನು ಬೈ ಮಾಡ್ತೀರಲ್ಲ, ಅದೇ ರೀತಿ ನೀವು ಡಿಮ್ಯಾಟ್ ಅಕೌಂಟ್ ಇತ್ತು ಅಂತ ಹೇಳಿದ್ರೆ ಲಿಕ್ವಿಡ್ ಬೀಸ್ನ ಬೈ ಮಾಡ್ಬೋದು. ಈ ಲಿಕ್ವಿಡ್ ಬೀಸನ್ನು ನೀವು ಡೈರೆಕ್ಟಾಗಿ ಸೆಕೆಂಡ್ರಿ ಮಾರ್ಕೆಟ್ ಅಂತ ಹೇಳಿದ್ರೆ ಯಾವುದೇ ಬ್ರೋಕರ್ ಅಕೌಂಟಿಂದಾದರೂ ಬೈನ ಮಾಡಬಹುದು ಮತ್ತು ಅದೇ ರೀತಿ ಸೆಲ್ಲನ್ನು ಮಾಡಬಹುದು. ಇದರಿಂದ ನೀವು ಕೇಳಬಹುದು, ಇದರಿಂದ ನನಗೆ ಅಡ್ವಾಂಟೇಜಸ್ ಏನು ಅಂತ ಹೇಳಿ, ಇದನ್ನು ಯಾಕೆ ಯೂಸ್ ಮಾಡ್ಕೋಬೇಕು. ಲಿಕ್ವಿಡ್ ಬೀಸ್ನ ನಾವು ಏನಕ್ಕೆ ಬೈ ಮಾಡ್ತೀವಿ ಅಂತ ಹೇಳಿದರೆ, ಶಾರ್ಟ್ ಟರ್ಮ್ ಟ್ರೆಂಡಲ್ಲಿ ಅಂದರೆ ಶಾರ್ಟ್ ಟರ್ಮಲ್ಲಿ ನಮ್ಮ ಅಕೌಂಟಲ್ಲಿರೋ ಬ್ಯಾಲೆನ್ಸಿಗೆ ನಾವು ಯಾವುದೇ ಶೇರ್ಸನ್ನು ಬೈ ಮಾಡೋ ಅವಕಾಶ ಇಲ್ಲ ಅಂತ ಹೇಳಿದಾಗ ನಾವು ಆ ಫಂಡ್ಸನ್ನು ನಾವು ಲಿಕ್ವಿಡ್ ಬೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಏನಂತ ಹೇಳಿದರೆ, ನಿಮಗೆ 15 ಡೇಸ್ ಯಾವುದೇ ಒಂದು ಆಪರ್ಚುನಿಟಿ ಇರೋದಿಲ್ಲ. ನೀವು ಹಾಗೆ ನಿಮ್ಮ ಅಕೌಂಟಲ್ಲಿ ದುಡ್ಡನ್ನು ಇಟ್ಕೊಂಡಿದ್ರೆ ಅದರಿಂದ ನಿಮಗೆ ಯಾವುದೇ ಇಂಟ್ರೆಸ್ಟು ಬರೋದಿಲ್ಲ. ಹಾಗಾಗಿ ಬಿಗ್ ಅಮೌಂಟ್ ಇರೋರು ಏನು ಮಾಡ್ತಾರೆ ಅಂತ ಹೇಳಿದರೆ ಲಿಕ್ವಿಡ್ ಬೀಸಲ್ಲಿ ಈ ಫಂಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಲಿಕ್ವಿಡ್ ಬೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲಿಕ್ವಿಡ್ ಬೀಸಿಗೆ ನಿಮಗೆ ಕಡಿಮೆ ಅಂತ ಹೇಳಿದ್ರೆ ನಿಮಗೆ 0.3 ಇಂದ ನಿಮಗೆ 0.5% ತನಕ, ಅಂದರೆ ನಿಮ್ಮ ಡ್ಯುರೇಷನ್ ಎಷ್ಟು ದಿನದ ತನಕ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಥವಾ ಎಷ್ಟು ತಿಂಗಳ ತನಕ ಮಾಡಿರ್ತೀರಾ, 1 ವರ್ಷದ ತನಕ ಮಾಡಿರ್ತೀರಾ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ನಿಮಗೆ 4.5% ಅಷ್ಟು ಇಂಟ್ರೆಸ್ಟ್ ರೀತಿ ನಿಮಗೆ ಗ್ರೋತನ್ನು ಕೊಡುತ್ತೆ ಲಿಕ್ವಿಡ್ ಇ ಟಿ ಎಫ್. ಲಿಕ್ವಿಡ್ ಇ ಟಿ ಎಫ್ ಅಂತ ಹೇಳಿದ್ರೆ ಇದು ನಿಮಗೆ ಪ್ರೈಸಲ್ಲಿ ನಿಮಗೆ ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ. ಈ ಲಿಕ್ವಿಡ್ ಬೀಸ್ ಅನ್ನೋದು ನಿಮಗೆ ಯಾವಾಗಲೂ 1000 ರೂಪೀಸ್ ರೇಂಜಲ್ಲೇ ಆಗ್ತಾ ಇರುತ್ತೆ. ನೀವು ಈ ದಿನ ನೀವು 1000 ರೂಪೀಸಿಗೆ ಬೈ ಮಾಡಿದ್ರೆ 3 ತಿಂಗಳು ಆದಮೇಲೆ ನೋಡಿದ್ರೂ ನಿಮಗೆ 1000 ರೂಪೀಸಲ್ಲೇ ಇರುತ್ತೆ. ಬಟ್ ಹೇಗೆ ಇಂಟ್ರೆಸ್ಟ್ ಬರುತ್ತೆ ಅಂತ ನೀವು ಕೇಳ್ಬೋದು. ಇಂಟ್ರೆಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಲಿಕ್ವಿಡ್ ಬೀಸಿಗೆ ನಿಮಗೆ ಡೈಲಿ ಬೇಸಿಸಲ್ಲಿ ನಿಮಗೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಡೈಲಿ ನಿಮಗೆ ಅದರ ಫ್ರ್ಯಾಕ್ಷನ್ ಆಫ್ ಯೂನಿಟ್ಸನ್ನು ನಿಮ್ಮ ಅಕೌಂಟಿಗೆ ಅಕ್ಯುಮುಲೇಟ್ ಮಾಡ್ತಾ ಇರ್ತಾರೆ. ಆ ಅಕ್ಯುಮುಲೇಟ್ ಆದ ಯೂನಿಟ್ಸು ನಿಮಗೆ ಯಾವಾಗ 1000 ರೂಪೀಸಿಗೆ ಕನ್ವರ್ಟ್ ಆಗುತ್ತೋ ಆವಾಗ ಒಂದು ಲಿಕ್ವಿಡ್ ಬೀಸನ್ನು ನಿಮ್ಮ ಅಕೌಂಟಿಗೆ ಆ್ಯಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನೀವು ಅಕೌಂಟಲ್ಲಿ 1 ಲ್ಯಾಕ್ ಇದೆ, ಮಾರ್ಕೆಟ್ ಈಗ ಡೌನ್ ಟ್ರೆಂಡ್ ಶುರುವಾಗಿದೆ, ನೀವು ಯಾವುದೇ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮಗೆ ಈಗ ಆಗ್ತಾ ಇಲ್ಲ, ಅಂದರೆ ನಿಮಗೆ ಇಷ್ಟ ಇಲ್ಲ. ಆ ಫಂಡ್ಸ್ ಇನ್ನು ನೀವು ಅಂದ್ಕೊಳ್ತೀರಾ ನಿಮಗೆ ಇನ್ನು 1 ತಿಂಗಳ ತನಕ ಮಾರ್ಕೆಟಲ್ಲಿ ಆಪರ್ಚುನಿಟಿ ಇಲ್ಲ, ಡೌನ್ ಟ್ರೆಂಡ್ ಇದೆ. ಆವಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನೀವು 1 ಲ್ಯಾಕನ್ನು ನೀವು ಲಿಕ್ವಿಡ್ ಫಂಡ್ಸಲ್ಲಿ ಹಾಕ್ತೀರಾ. ಪ್ರತಿದಿನ ನಿಮಗೆ ಅದರಿಂದ ಸಮ್ ಯೂನಿಟ್ಸ್ ನಿಮಗೆ ಜನ್ರೇಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ಹೇಳೋದು ಅಂತ ಹೇಳಿದ್ರೆ, ಪ್ರತಿದಿನ ನಿಮಗೆ 0.5 ಅಂತ ಅಂದ್ಕೊಳ್ಳಿ, 0.5ನೆಲ್ಲ ಅಕ್ಯುಮುಲೇಟ್ ಮಾಡ್ತಾ ಇರ್ತೀರಾ. 0.5 ಅಕ್ಯುಮುಲೇಟ್ ಆಗಿ ಯಾವ ದಿನ ಅದು 1000 ಯೂನಿಟ್ಸಿಗೆ ಕನ್ವರ್ಟ್ ಆಗುತ್ತೋ, 1000 ರೂಪೀಸಿಗೆ ಕನ್ವರ್ಟ್ ಆಗುತ್ತೋ ಆವಾಗ ನಿಮಗೆ 1 ಯೂನಿಟನ್ನು ನಿಮಗೆ, ಅಂದರೆ 1 ಲಿಕ್ವಿಡ್ ಬೀಸನ್ನು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಅಕೌಂಟಲ್ಲಿ 1 ಲ್ಯಾಕ್ ಫಂಡ್ ಇತ್ತು ಅಂತ ಹೇಳಿದ್ರೆ, ಆ 1 ಲ್ಯಾಕಲ್ಲಿ ನೀವು 100 ಲಿಕ್ವಿಡ್ ಬೀಸನ್ನು ಬೈ ಮಾಡ್ಕೋಬೋದು. ಆ 100 ಲಿಕ್ವಿಡ್ ಬೀಸ್ನ ಬೈ ಮಾಡಿದಾಗ ನಿಮಗೆ ಯೂನಿಟ್ಸನ್ನು ಅಕ್ಯುಮುಲೇಟ್ ಮಾಡ್ತಾ ಇರ್ತಾರೆ. ಆ ಯೂನಿಟ್ಸ್ ಯಾವಾಗ 1000 ಯೂನಿಟ್ಸಿಗೆ ಕನ್ವರ್ಟ್ ಆಗುತ್ತೋ ಆವಾಗ ನಿಮ್ಮ ಅಕೌಂಟಲ್ಲಿ 101 ಲಿಕ್ವಿಡ್ ಬೀಸ್ ಇರುತ್ತೆ. ಈ ರೀತಿ ನಿಮಗೆ ಇಂಟ್ರೆಸ್ಟ್ ಕೊಡೋ ಬದಲು ಯೂನಿಟ್ಸಾಗಿ ಕನ್ವರ್ಟ್ ಮಾಡಿ ನಿಮಗೆ ಕ್ಯಾಶಲ್ಲಿ ಬೈ ಮಾಡಿರ್ತೀರಲ್ಲ ಲಿಕ್ವಿಡ್ ಬೀಸು, ಅದಕ್ಕೆ ಆ್ಯಡ್ ಮಾಡ್ತಾರೆ. ಫ್ರಾಕ್ಷನ್ ಆಫ್ ಯೂನಿಟ್ಸು ಅಕ್ಯುಮುಲೇಟ್ ಆಗಿ ಅದು 1 ಯೂನಿಟಾಗಿ ಕನ್ವರ್ಟ್ ಆಗುತ್ತೆ. ಇದೇ ನಿಮಗೆ ಲಿಕ್ವಿಡ್ ಬೀಸಲ್ಲಿರೋ ಅಡ್ವಾಂಟೇಜು. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಈ ಲಿಕ್ವಿಡ್ ಬೀಸಲ್ಲಿ ನೀವು 1 ಲ್ಯಾಕ್ ಹಾಕಿರ್ತೀರ, ಮಾರ್ಕೆಟಲ್ಲಿ ಒಂದು ಆಪರ್ಚುನಿಟಿ ಬರುತ್ತೆ. ಬಂದಾಗ ನೀವು ಪೂರ್ತಿ ಲಿಕ್ವಿಡ್ ಬೀಸನ್ನು ಲಿಕ್ವಿಡೇಟ್ ಮಾಡಬೇಕು ಅಂತಿರೋದಿಲ್ಲ. ನಿಮಗೆ ಒಂದು 20,000 ಮಾತ್ರ ಬೇಕಾಗಿದ್ದರೆ 20 ಯೂನಿಟ್ಸನ್ನು ಮಾತ್ರ ಸೆಲ್ ಮಾಡಿ ಅದನ್ನು ಬೇರೆ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ರಿಮೈನಿಂಗ್ ಯೂನಿಟ್ಸು ಲಿಕ್ವಿಡ್ ಬೀಸ್ನಲ್ಲೇ ಇಟ್ಕೊಳ್ಬಹುದು. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಲಿಕ್ವಿಡ್ ಬೀಸಿಗೆ ನಿಮಗೆ F&Oನಲ್ಲಿ ಟ್ರೇಡ್ ಮಾಡೋರಾಗಿದ್ದರೆ F&Oನಲ್ಲಿ ನಿಮಗೆ ಲಿಕ್ವಿಡ್ ಬೀಸಿಗೆ ಹೈಯೆಸ್ಟ್ ಮಾರ್ಜಿನನ್ನು ಕೊಡ್ತಾರೆ. 90%ಗಿಂತ ಎಬೋವ್ ನಿಮಗೆ ಮಾರ್ಜಿನ್ ಸಿಗುತ್ತೆ. F&Oನಲ್ಲಿ ಟ್ರೇಡ್ ಮಾಡೋದು ಅಂತ ಹೇಳಿದರೆ ಲಿಕ್ವಿಡ್ ಬೀಸನ್ನು ನೀವು ಬೈ ಮಾಡಿ ಆ ಲಿಕ್ವಿಡ್ ಬೀಸನ್ನು ನೀವು ಪ್ಲೆಡ್ಜ್ ಮಾಡಬೇಕು. ಪ್ಲೆಡ್ಜ್ ಮಾಡಿದಾಗ ನಿಮಗೆ ಮಾರ್ಜಿನ್ ಅಮೌಂಟ್ ಕೊಡ್ತಾರೆ. ಆದರೆ ಬೇರೆ ಸ್ಟಾಕ್ಸಿಗೆ ನಿಮಗೆ F&Oನಲ್ಲಿ ಯಾವ್ಯಾವ ಸ್ಟಾಕ್ಸು ಟ್ರೇಡ್ ಆಗ್ತಾ ಇರುತ್ತೋ ಆ ಸ್ಟಾಕ್ಸಿಗೆ ನಿಮಗೆ 80% ಅಷ್ಟು ನಿಮಗೆ ಮಾರ್ಜಿನನ್ನು ಕೊಡ್ತಾರೆ. ಲಿಕ್ವಿಡ್ ಬೀಸಿಗೆ ನಿಮಗೆ 90% ಪ್ಲಸ್ ಮಾರ್ಜಿನನ್ನು ಕೊಡ್ತಾರೆ ಎಕ್ಸ್ಚೇಂಜ್ ಅವರು. ಏನಕ್ಕೆ ಅಂತ ಹೇಳಿ, ಲಿಕ್ವಿಡ್ ಬೀಸಿಗೆ ನಿಮಗೆ ಲಿಕ್ವಿಡಿಟಿನೂ ಜಾಸ್ತಿ ಇರುತ್ತೆ, ಪ್ರೈಸಸಲ್ಲಿ ನಿಮಗೆ ವೇರಿಯೇಷನ್ಸ್ ಇರೋದಿಲ್ಲ.
ನೀವು ಇವತ್ತು ಬೈ ಮಾಡಿದ್ರು 1000 ಇರುತ್ತೆ, ಇನ್ನು 1 ತಿಂಗಳಲ್ಲ 1 ವರ್ಷ ಬಿಟ್ಟು ಮಾಡಿದ್ರು ನಿಮಗೆ 1000 ರುಪೀಸಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ ಅದರಲ್ಲಿ. ಹಾಗಾಗಿ ನಿಮಗೆ ಪ್ರೈಸಲ್ಲಿ ಏನು ವೇರಿಯೇಷನ್ಸ್ ಇಲ್ದಲೇ ಇರೋದ್ರಿಂದ ಅದಕ್ಕೆ ನಿಮಗೆ ಮಾರ್ಜಿನ್ ನಿಮಗೆ ಜಾಸ್ತಿ ಸಿಗುತ್ತೆ. ಇದನ್ನು ಏನಕ್ಕೆ ಬೈ ಮಾಡಬೇಕು ಅಂತ ನೀವು ಕೇಳಬಹುದು. ಏನಕ್ಕೆ ಅಂತ ಹೇಳಿದ್ರೆ, ನೀವು ಮಾರ್ಕೆಟಿನಲ್ಲಿ ಆಪರ್ಚುನಿಟಿ ಸಿಗದಲ್ಲೇ ಇರುವಾಗ ಅಕೌಂಟಲ್ಲಿ ಹಾಗೆ ಲಿಕ್ವಿಡ್ ಫಂಡ್ಸನ್ನು ನೀವು ಇಟ್ಕೊಂಡಿದ್ರೆ ಅಂತಂದರೆ, ಅಕೌಂಟಲ್ಲಿ ಟ್ರೇಡಿಂಗ್ ಬ್ಯಾಲೆನ್ಸಲ್ಲಿ ನೀವು ಫಂಡ್ಸನ್ನು ಹಾಗೆ ಇಟ್ಕೊಂಡಿದ್ದಾರೆ, ಆ್ಯಸ್ ಪರ್ ಸೆಬಿ ರೂಲ್ಸ್ ಪ್ರಕಾರ ಆ ಫಂಡ್ಸನ್ನು ಬ್ರೋಕರ್ಸ್ ಯಾರು ಇಟ್ಕೊಳ್ಳೋ ಹಾಗಿರಲ್ಲ, ನಿಮಗೆ ಸೆಟ್ಲ್ಮೆಂಟ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಅಕೌಂಟ್ಗೆ ದುಡ್ಡನ್ನು ವಾಪಸ್ ಕಳಿಸ್ಬಿಡ್ತಾರೆ. ಇದು ಮತ್ತೆ ನೀವೇನಾದ್ರು ಬೈ ಮಾಡುವಾಗ ನಿಮ್ಮ ಅಕೌಂಟಲ್ಲಿ ದುಡ್ಡಿರೋದಿಲ್ಲ. ಇದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಆ ಅಕೌಂಟಲ್ಲಿ ಹಾಗೆ ಫಂಡ್ಸ್ ಇಟ್ಕೊಂಡಿದ್ರೆ ನಿಮಗೆ ಅದೇನೂ ರಿಟರ್ನ್ಸ್ ಕೊಡೋದಿಲ್ಲ. ಹಾಗಾಗಿ ಲಿಕ್ವಿಡ್ ETF ಹಾಕ್ತಾರೆ. ಇದು ಒಂದು ಅಡ್ವಾಂಟೇಜು. ಪ್ಲಸ್ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಪೇಔಟ್ ಅಂತ ಹೇಳಿದರೆ ಸೆಟ್ಲ್ಮೆಂಟನ್ನು ತಡೆಯೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಲಿಕ್ವಿಡ್ ETF ಶಾರ್ಟ್ ಟರ್ಮ್ಗೆ ಹಾಕ್ತಾರೆ. ಇದು ಒಂದು ಅಡ್ವಾಂಟೇಜ್ ಅಂತ ನಾವು ಹೇಳಬಹುದು. ಇದರಲ್ಲಿರೋ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳೋದಾದರೆ, ಈ ಯೂನಿಟ್ಸ್ ಫ್ರ್ಯಾಕ್ಷನ್ ಆಫ್ ಯೂನಿಟ್ಸ್ ಅಂತ ನಾವು ಏನು ಕರಿತೀವಿ, ಆ ಫ್ರ್ಯಾಕ್ಷನ್ ಯೂನಿಟ್ಸನ್ನ ನೀವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ. ಆ ಫ್ರ್ಯಾಕ್ಷನ್ ಆಫ್ ಯೂನಿಟ್ಸು ಮಿನಿಮಮ್ 1000 ಆಗಬೇಕು. 1000 ಆದಮೇಲೆ ನೀವು ಅದನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕಾಗೋದು. ಅಲ್ಲಿ ತನಕ ನೀವು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅಥವಾ ನೆಕ್ಸ್ಟ್ ಯಾವಾಗಲಾದರೂ ಲಿಕ್ವಿಡ್ ಬೀಸಲ್ಲಿ ಮತ್ತೆ ನೀವು ಇದೇ ಥರ ಆಪರ್ಚುನಿಟಿ ಬಂದು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮತ್ತೆ ನಿಮ್ಮ ಫ್ರ್ಯಾಕ್ಷನ್ ಆಫ್ ಯೂನಿಟ್ಸು ಅದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಇದು ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ, ನಿಮಗೆ ಇದೇ ಅಮೌಂಟನ್ನು ನೀವು ಮಾರ್ಕೆಟ್ ಮೂಮೆಂಟ್ ಇದ್ದಾಗ ಅಥವಾ ಬೇರೆ ಯಾವುದೇ ಇನ್ಸ್ಟ್ರೂಮೆಂಟಲ್ಲಿ ಹಾಕಿದಾಗ ನಿಮಗೆ ಇಂಟ್ರೆಸ್ಟು ಜಾಸ್ತಿ ಬರ್ಬೋದು ಅಥವಾ ರಿಟರ್ನ್ಸು ಜಾಸ್ತಿ ಬರ್ಬೋದು ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ. ಆವಾಗ ನೀವು ಇದರಲ್ಲಿ ಬರೋಂಥ ರಿಟರ್ನ್ಸ್ಗಿಂತ ಅದರಲ್ಲಿ ಜಾಸ್ತಿ ಇರುತ್ತೆ. ಇದು ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಆದರೆ ಓವರಾಲ್ ಹೇಳಲಿಕ್ಕೆ ಹೋದಾಗ ಇದರಲ್ಲಿ ಲಿಕ್ವಿಡಿಟಿ ಜಾಸ್ತಿ, ಆದರೆ ಬೇರೆ ಇನ್ಸ್ಟ್ರೂಮೆಂಟಲ್ಲಿ ಹಾಕಿದಾಗ ನಿಮಗೆ ಲಿಕ್ವಿಡಿಟಿ ಕಡಿಮೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನೀವು FDನಲ್ಲಿ ಹಾಕಿರ್ತೀರ, ಫಿಕ್ಸೆಡ್ ಡೆಪಾಸಿಟನ್ನಲ್ಲಿ 1 lakh ಹಾಕಿದರೆ ನಿಮಗೆ ಅದರಲ್ಲಿ ಪಾರ್ಷಿಯಲ್ ವಿತ್ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅವಕಾಶ ಇರೋದಿಲ್ಲ. ಅದೇ ನೀವು ಲಿಕ್ವಿಡ್ ಬೀಸಲ್ಲಿ ಹಾಕಿದರೆ ನಿಮಗೆ ಪಾರ್ಷಿಯಲ್ ವಿತ್ಡ್ರಾಯಲ್ಲು ನೀವು ಮಾಡಬಹುದು. ಈಗ ನಿಮಗೆ ಡೌಟ್ ಬರ್ಬೋದು, ಹೇಗೆ ನಾನು ಬೈ ಮಾಡಬೇಕು ಅಂತ. ಆ್ಯಸ್ ಎ ಬ್ರೋಕರ್ ಅಕೌಂಟಲ್ಲಿ ಹೋಗಿ ನೀವು ನಾರ್ಮಲಾಗಿ ಶೇರ್ಸನ್ನು ವಾಚ್ ಲಿಸ್ಟಲ್ಲಿ ಹಾಕ್ಕೊಂಡು ಬೈ ಸೇಲು ಮಾಡ್ತೀರಲ್ಲ, ಅದೇ ರೀತಿ ಲಿಕ್ವಿಡ್ ಬೀಸ್ ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ನಿಮಗೆ ಲಿಕ್ವಿಡ್ ಬೀಸ್ ಬರುತ್ತೆ. ಆ ಲಿಕ್ವಿಡ್ ಬೀಸನ್ನು ನೀವು ಬೈ ಮಾಡ್ಬೋದು. ಒಂದು ಶೇರಿಗೆ ಅಂತಂದರೆ ನೀವು ಒಂದು ಶೇರಿಗೆ ಏನು ಬೆಲೆ ಕಟ್ ಮಾಡ್ತೀರೋ ಅದೇ ರೀತಿ ಲಿಕ್ವಿಡ್ ಬೀಸ್ ಬಂದು 1000 ರುಪೀಸಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ. 1 ಪೈಸಾ ಡಿಫ್ರೆನ್ಸಲ್ಲಿ, ಅಂದರೆ ಬೈಯರ್ಗೆ ಸೆಲ್ಲರ್ಗೆ ನಿಮಗೆ 1 ಪೈಸಾ ಡಿಫ್ರೆನ್ಸಲ್ಲಿ ನೀವು ಬೈ ಸೆಲ್ಲನ್ನು ಮಾಡಬಹುದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲಿ ಹೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ, ಸೊ ಅವರು ನಿಮಗೆ 500 rupees ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು. ಸಿಗೋಣ ಇದೇ ಶುಕ್ರವಾರ.